3 letter words with phonic sounds. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಇಂಗ್ಲಿಷ್ನ ಎ ಟು ಝೆಡ್ ಆಲ್ಫಾಬೆಟ್ನ ಕನ್ನಡದಲ್ಲಿ ಹೇಗೆ ಓದೋದು ಅಂತ ನೋಡಿದ್ವಿ. ಹಾಗೆ ಇಂಗ್ಲಿಷ್ನ ಸ್ವರಗಳಾದ ಎ ಇ ಐ ಒ ಯು ಇಂದ ಕೂಡಿದ 2 ಅಕ್ಷರದ ಪದಗಳು ಆಯಿತು. ನಂತರ 3 ಅಕ್ಷರದ ಪದಗಳಲ್ಲಿ ಎ ಉಚ್ಚಾರವಿರುವ ಪದಗಳನ್ನು ಮಾಡಿದ್ದೇವೆ. ಇವತ್ತು ಇ ಉಚ್ಚಾರ ಇರೋ ಪದಗಳನ್ನು ಮಾಡೋಣ. ಕನ್ನಡದ ಇಂಗ್ಲೀಷ್ನಲ್ಲಿ ಎದ ಉಚ್ಚಾರ ಎ ಅಂತ ಬರುತ್ತೆ, ಹಾಗೆ ಈ ಉಚ್ಚಾರ ಎ ಅಂತ ಆಗುತ್ತೆ. ಈಗ ಎ ಈ ಅಕ್ಷರದ ಎ ಉಚ್ಚಾರವಿರೋ ಪದಗಳನ್ನು ನೋಡೋಣ. ಇಲ್ಲಿ ಇದು ಬ ಎ ಡ್, ಬ ಎ ಡ್ ಬೆಡ್. ಈಗ ಕನ್ನಡದಲ್ಲಿ ಹೇಗೆ ಓದ್ತೇವೆ ನಾವು ಬರೆಯುವಾಗ ಇದು ಅರ್ಧ ಬ ನಂತರ ಎ ಅಂದರೆ ಇದನ್ನೇ ಹೇಗೆ ಓದ್ತೀವಿ ನಾವು ಬೆ ಅಂತ ಓದ್ತೀವಲ್ಲ, ಹಾಗೆ ಬೆ ಇದು ಡ ಬೆಡ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಹಾಗೆ ಬ ಎ ಡ್ ಬೆಡ್, ಬ ಎಟ್ ಬೆಡ್. ಇಲ್ಲಿ ಬ ಎ ಗ್ ಬೆಗ್, ಬೆಗ್ ಬ ಎಗ್ ಬೆಗ್. ನೋಡಿ, ಈಗ ಎರಡನೇ ಸಲ ಓದುವಾಗ 2 ಅಕ್ಷರಗಳನ್ನು ಸೇರಿಸಿ ಓದ್ತಾ ಇದ್ದೀವಿ. ಇಲ್ಲಿ ಇ ಡಿ ಅಂದರೆ ಎಡ್, ಇ ಜೆ ಅಂದರೆ ಎಗ್. ಹಾಗೆ ನಂತರ ಇಲ್ಲಿ ಕೂಡ ನೋಡಿ ಬ ಎ ಟ್ ಬೆಡ್, ಹಾಗೆ ಬ ಇಲ್ಲಿ ಇ ಟಿ 2 ಸೇರಿಸಿದ್ರೆ ಎಟ್ ಅಂತ ಆಗುತ್ತಲ್ಲ, ಆದ್ದರಿಂದ ಬ ಎಟ್ ಬೆಟ್. ಡ ಎ ನ್ ಡೆನ್, ಡ ಎನ್ ಡೆನ್. ಗ ಎ ಟ್ ಗೆಟ್, ಗೆಟ್ ಗ ಎಟ್ ಗೆಟ್. ಹ ಎ ನ್ ಹೆನ್, ಹ ಎನ್ ಹೆನ್. ಜ ಎ ಟ್ ಜೆಟ್, ಜ ಎಟ್ ಜೆಟ್. ಕ ಎ ಗ್ ಕೆಗ್, ಕ ಎಗ್ ಕೆಗ್. ಇದೆರಡು ಉಚ್ಚಾರ ಇರುವಾಗ ಇ ಜಿ ಇ ಟಿ ಇ ಎನ್ ಹಾಗೆ. ನೆಕ್ಸ್ಟ್ ಲ್, ಇಂಗ್ಲೀಷ್ನಲ್ಲಿ ಇಲ್ಲದ ಉಚ್ಚಾರ ಲ್ ಎ ಡ್ ಲೆಡ್, ಲ್ ಎಡ್ ಲೆಡ್. ಲ್ ಎ ಗ್ ಲೆಗ್, ಲ್ ಎಗ್ ಲೆಗ್. ನಂತರ ಲ್ ಎ ಟ್ ಲೆಟ್, ಲ್ ಎಟ್ ಲೆಟ್. ಎಮ್ಗೆ ಎ ಮೆನ್, ಎನ್ ಮೆನ್. ಎ ಟ್ ನೆಟ್, ಎಟ್ ನೆಟ್. ಪ ಎ ನ್ ಪೆನ್, ಪ ಎನ್ ಪೆನ್. ಎಸ್ಗೆ ಇಂಗ್ಲೀಷ್ನಲ್ಲಿ ಅರ್ಧ ಸ ಹೇಳ್ತೀವಲ್ಲ, ಹಾಗೆ ಸ್ನೇಕ್ಗೆ ಉಚ್ಚಾರ ಮಾಡ್ತೀವಲ್ಲ, ಹಾಗೆ ಎ ಟ್ ಸೆಟ್, ಸ ಎಟ್ ಸೆಟ್. ಟ ಎ ನ್ ಟೆನ್, ಟ ಎನ್ ಟೆನ್. ವ ಎ ಡ್, ವ ಎ ಡ್ ವೆಡ್, ವ ಎಟ್ ವೆಡ್. ವ ಎ ಟ್ ವೆಟ್, ವ ಎಟ್ ವೆಟ್. ಯ ಎ ಸ್ ಎಸ್, ಯ ಎ ಸ ಎಸ್. ಮತ್ತೊಮ್ಮೆ ಓದೋಣ. ಬಿ ಎಟ್ ಬೆಡ್, ಬಿ ಇ ಡಿ ಬೆಡ್. ಬಿ ಎಗ್ ಬೆಗ್, ಬಿ ಇ ಜಿ ಬೆಗ್. ಬಿ ಎಟ್ ಬೆಟ್, ಬಿ ಇ ಟಿ ಬೆಟ್. ಡಿ ಎನ್ ಡೆನ್, ಡಿ ಇ ಎನ್ ಡೆನ್. ಎಫ್ ಎಟ್ ಫೆಡ್, ಎಫ್ ಇ ಡಿ ಫೆಡ್. ಜಿ ಇ ಟಿ
get, G-E-T, get. H-N, hen, H-E-N, hen. J-E-T, jet, J-E-T, jet. K-egg, keg, K-E-G, keg. L-et, let, L-E-D, let. L-egg, leg, L-E-G, leg. L-et, let, L-E-T, let. M-en, men, M-E-N, men. N-et, net, N-E-T, net. P-en, pen, P-E-N, pen. S-et, set, S-E-T, set. T-en, ten, T-E-N, ten. W-et, wet, W-E-D, wet. W-et, wet, W-E-T, wet. Y-S, yes, Y-E-S, yes. ವೀಕ್ಷಕರೇ, ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಲರ್ನಿಂಗ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ. ಅದರಲ್ಲಿ ಕನ್ನಡ ವರ್ಣಮಾಲೆಯನ್ನು ಇಂಗ್ಲೀಷ್ನಲ್ಲಿ ಬರೆಯೋದು, ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದು, ಹಾಗೆ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು, ಇಂಗ್ಲೀಷ್ ಗ್ರಾಮರ್, ಇಂಗ್ಲೀಷ್ ನಂಬರ್ಸ್ ಇನ್ ಕನ್ನಡ, ಹಾಗೆ ಕನ್ನಡದಲ್ಲಿ ಅಂಕಿಗಳು ಎಲ್ಲ ಪ್ರತಿಯೊಂದನ್ನು ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಮಕ್ಕಳಿಗೆ ಕಲಿಸುವಾಗ ಮೊದಲು ಒಂದೊಂದು ಅಕ್ಷರದ ಉಚ್ಚಾರ ಹೇಳ್ಕೊಡಿ, ನಂತರ ಪೂರ್ತಿಯಾಗಿ ಹೇಳ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಇಂಗ್ಲೀಷ್ನ ಐ ಅಕ್ಷರವನ್ನು ಪದಗಳಲ್ಲಿ ಉಪಯೋಗಿಸಿ ಮಾಡೋಣ. ನಮಸ್ಕಾರ.